ಅರಣ್ಯ ವಲಯದಲ್ಲಿ ಕಾಡು ಪ್ರಾಣಿಗಳ ಹಾವಳಿ, ಶಾಶ್ವತ ಪರಿಹಾರಕ್ಕಾಗಿ ರೈತ ಸಂಘದಿಂದ ರಸ್ತೆ ತಡೆದು ಪ್ರತಿಭಟನೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಓಂಕಾರ ಅರಣ್ಯ ವಲಯದಲ್ಲಿ ದಿನೇ ದಿನೇ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗಿದೆ ಎಂದು ರೈತ ಸಂಘ ಹಾಗೂ ರೈತ ಹಸಿರು ಸೇನೆಯ ರೈತರು ಇಂದು ಗುಂಡ್ಲುಪೇಟೆ ಪಟ್ಟಣದಲ್ಲಿ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು. ಈ ವಿಚಾರವಾಗಿ ಫಾರೆಸ್ಟ್ ಆಫೀಸರ್ಗಳಿಗೆ ಫೋನ್ ಕರೆ ಮಾಡಿದರೆ ಉಡಾಫೆ ಮಾತುಗಳನ್ನು ಆಡುತ್ತಾರೆ ಎಂದು ರೈತರು ತಿಳಿಸಿದ್ದಾರೆ. ಇದರಿಂದ ಶಾಶ್ವತ ಪರಿಹಾರ ಮಾಡಿಕೊಡಬೇಕು ಎಂದು ರೈತ ಸಂಘದ ತಾಲೂಕು ಅಧ್ಯಕ್ಷರು ಆದ ನಾಗಪ್ಪ, ತಾಲೂಕು ಉಪಾಧ್ಯಕ್ಷರು ಆದ ಮಹೇಶ್ ಹಾಗೂ ರೈತ ಸಂಘದ ಪದಾಧಿಕಾರಿಗಳು, ಅರಣ್ಯ ಅಧಿಕಾರಿಗಳು ಮನವಿ ಸಲ್ಲಿಸಿದರು. ವರದಿ ಗುಂಡ್ಲುಪೇಟೆ ಕುಮಾರ್. ಕಾಣ್ತೇವೆ, ಆದರೆ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಸಂಘ ತಗೊಂಡು ಇವತ್ತು ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳು ಗ್ರಾಮಕ್ಕೆ ಅಗ್ಗಿಯನ್ನಿಟ್ಟು ರೈತರ ಎಲ್ಲ ಬೆಳೆಗಳನ್ನು ತಿಂದು ಹಾಕ್ತಕ್ಕಂಥ ತಮಗೆಲ್ಲ ಗೊತ್ತಿರುವಂಥ ವಿಚಾರ. ರೈತ ಬರಗಾಲ ಮತ್ತು ಪ್ರಕೃತಿ ವಿಕೋಪ ಇಂಥ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಅಲ್ಪ ಸ್ವಲ್ಪ ಬಂದಂತಹ ಮಳೆಯಲ್ಲಿ ತನ್ನ ಭೂಮಿಯನ್ನು ಉಟ್ಟು ಬಿಟ್ಟು ಬೆಳೆದು ಇರ್ತಕ್ಕಂಥ ಒಂದು ಏನೋ ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಭಾರಿ ತುಂಬ ಕಷ್ಟ ಆಗ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರೋಂಥ ವಿಚಾರ. ಇವತ್ತು ಏನೋ ಕಂದಕಗಳು ಸರಿಯಾಗಿ ಉಳಿತಿಲ್ಲ, ನಾವು ಏನು ಸೋಲಾರ್ ಸಿಸ್ಟಮ್ ಸರಿಯಿಲ್ಲ. ಈಗ ಆನೆಗಳು ಏನೇ ಬಂದರೂ ಸಹ ಇವತ್ತು ರೈತರಿಗೆ ಏನೋ ರಾತ್ರಿ ಬಂದಂಥ ಸಂದರ್ಭದಲ್ಲಿ ಫೋನ್ ಕಾಲ್ ಮಾಡಿದಾಗ ಅಧಿಕಾರಿಗಳನ್ನ ಸರಿಯಾಗಿ ಒಂದು ಸಲಕರಣೆಗಳು ಇಲ್ಲದೆ ಇವತ್ತು ಅವರು ಸಹ ಅಂದಂಥ ಪರಿಸ್ಥಿತಿ ಆಗಿದೆ. ಬಂಧುಗಳೇ, ರಾತ್ರಿ 1 ಗಂಟೆಗೆ ಆನೆಗಳು ಬರ್ತವೆ. ರೈತ ತಾನು ಬೆಳೆದಂತಹ ಒಂದು ಬೆಳೆಯನ್ನು ರಕ್ಷಣೆ ಮಾಡಲಿಕ್ಕೆ ಎನಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ ಇವತ್ತು. ಹಂಗಾಗಿ ಅರಣ್ಯ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗಿತ್ತು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಸಾಮೂಹಿಕ ನಾಯಕತ್ವದ ಒಂದು ಹೋರಾಟ ಈ ಮೂಲಕ ತಮಗೆಲ್ಲ ತಿಳಿಸುತ್ತೆ. ಹೀಗಾಗಿ ಒಂದು ಮನವಿಯನ್ನ ಒಂದು ಅರಣ್ಯ ಇಲಾಖೆ ಸಂಪೂರ್ಣವಾಗಿ ಒಂದು ಸೂಕ್ಷ್ಮವಾಗಿ ಪರಿಗಣಿಸಿ ಇದಕ್ಕೆ ಒಂದು ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಈಗ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹೊಸಪುರ ಗ್ರಾಮದ ಪರವಾಗಿ ತಾಲೂಕು ರೈತ ಸಂಘ ನಿಲ್ಲುತ್ತೆ. ಅವರ ಹೋರಾಟವನ್ನು ಮುಂದುವರಿಸಬೇಕಾಗುತ್ತೆ. ಅದನ್ನು ಸೂಕ್ತ ಒಂದು ಪರಿಹಾರವನ್ನು ಪಡೆದವರು ಅಂತ ಹೇಳ್ತಾ ನಮ್ಮ ಮಾಹಿತಿ ಮುಗಿಸ್ತಾ ಇದ್ದೀವಿ.